ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಬಿಜೆಪಿ ತೆಕ್ಕೆಗೆ. ಅಧ್ಯಕ್ಷೆಯಾಗಿ ಯಶೋದಮ್ಮ, ಉಪಾಧ್ಯಕ್ಷರಾಗಿ ಸೋಮಶೇಖರಯ್ಯ ಆಯ್ಕೆ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಕುಂಡ್ಲಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಯಶೋದಮ್ಮ ಮತ್ತು ಉಪಾಧ್ಯಕ್ಷರಾಗಿ ಸೋಮಶೇಖರಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಯಶೋದಮ್ಮ ಮಾತನಾಡಿ, ಸರ್ವ ಸದಸ್ಯರ ಸಹಕಾರ ಪಡೆದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಿಗೆ ಕುಡಿಯುವ ನೀರು, ಚರಂಡಿ ಸ್ವಚ್ಛತೆ, ರಸ್ತೆ ನಿರ್ಮಾಣ, ಬೀದಿ ದೀಪ ಸೇರಿದಂತೆ ಗ್ರಾಮ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತೇನೆ ಎಂದಿದ್ದಾರೆ. ಎಲ್ಲ ಏನೆಲ್ಲ ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡಿದ್ದೀರಾ? ಯಾವ ಪಕ್ಷ ಅಭ್ಯರ್ಥಿಯಾಗಿ ಇವತ್ತು ಗೆದ್ದಿದ್ದೀರಾ? ದಿಲೀಪ್ ಕುಮಾರ್ ಅಭ್ಯರ್ಥಿಯಾಗಿ ಗೆದ್ದಿದ್ದೀರಾ? ಏನೆಲ್ಲ ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡಿದ್ದೀರಾ? ಈಗ ಹೊಸದಾಗಿ ಅಧ್ಯಕ್ಷರಾಗಿದ್ದೀರಾ? ಈಗ ಹೊಸದಾಗಿ ಅಧ್ಯಕ್ಷರಾಗಿ ಏನಾದ್ರು ಬರುತ್ತೆ ಅದಕ್ಕೆ ಗೌರ್ಮೆಂಟ್ ಸಹಕಾರ ಅದೆಲ್ಲ ಕಾಮಗಾರಿಗೆ ಏನು ಬರ್ತಾರೆ ರೈತರು ಕೊಡಕ್ಕೆ ರೆಡಿ ಆಗಿದ್ದಾರೆ. ನೀವು ಮಾತಾಡ್ತೀರಾ? ಬೀದಿ ದೀಪ ಅವೆಲ್ಲ ಮಾಡ್ಕೊಡ್ತಾರೆ, ರಸ್ತೆ ಚರಂಡಿ ಇದರಲ್ಲ ಎಲ್ಲ. ಇನ್ನು ನೂತನ ಉಪಾಧ್ಯಕ್ಷ ಸೋಮಶೇಖರಯ್ಯ ಮಾತನಾಡಿ, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆಯಾಗಿದೆ. ಜೆಜೆಎಂ ಕಾಮಗಾರಿ ಅಪೂರ್ಣಗೊಂಡಿದ್ದು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಿಳಿಸಿದರು. ನಮ್ಮ ಬಿಜೆಪಿ ಪಕ್ಷದಿಂದ ನಾವು ಇವತ್ತು ಸದಸ್ಯರಾಗಿ ಆಮೇಲೆ ಉಪಾಧ್ಯಕ್ಷರಾಗಿ ನಾವು ಆಗಿದ್ವಿ. ನಾವು ಇವತ್ತು ನಮ್ಮ ಗೌರ್ಮೆಂಟ್ ಏನ್ ಬರುತ್ತೋ ದೀಪದ ದೀಪ ಏನೇ ನಾವು ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಚುನಾವಣಾಧಿಕಾರಿ ಇಒ ಶಿವಪ್ರಕಾಶ ಚುನಾವಣಾ ಪ್ರಕ್ರಿಯೆ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಟಿ ಸೋಮೇಗೌಡ, ಲೋಕೇಶ್ ಕೆಎನ್, ಭಾಗ್ಯ, ಮೀನಾಕ್ಷಿ, ದಿಲೀಪ್ ಕುಮಾರ್, ನಿಂಗಯ್ಯ, ಲಕ್ಷ್ಮೀದೇವಮ್ಮ, ಜ್ಞಾನಾಂಬಿಕಾ, ಶ್ರೀಪತಿ, ರತ್ನಮ್ಮ, ಬಸವರಾಜು, ಲೋಕೇಶ್ ಸೇರಿ ಗ್ರಾಮಸ್ಥರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.